Hi guys, very good day. Welcome back to my channel. So thumbnail ನೋಡಿ ನಿಮಗೆ ಗೊತ್ತಾಗಿರಬೇಕು what today's video is all about ಅಂತ. Yes, it's regarding menstrual cycle ಅಂದ್ರೆ periods, ಋತುಸ್ರಾವ ಅಂತ ಹೇಳ್ತಾರೆ. ಸೊ ಇದು ಮಂತ್ಲಿ ಆಗೋ ಪ್ರಾಸೆಸ್ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನಮ್ಗೆ ಜಾಸ್ತಿ ಪೀರಿಯಡ್ಸ್ ಏನಕ್ಕಾಗುತ್ತೆ, ಪೀರಿಯಡ್ಸ್ ಪೇನ್ ಏನಕ್ಕೆ ಬರುತ್ತೆ ಇದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಡೈರೆಕ್ಟ್ ಆಗಿ ಪೀರಿಯಡ್ಸ್ ಆದಾಗ ವಾಟ್ ಆಲ್ ಯು ಕ್ಯಾನ್ ವೇರ್, ಹೆಂಗೆ ನೀವು ಕಂಫರ್ಟಬಲ್ ಆಗಿರ್ಬೋದು, ಪೇನ್ ರಿಲೀಫ್ ಹೆಂಗ್ ಮಾಡ್ಬೋದು ಇದ್ರ ಬಗ್ಗೆ ಅಷ್ಟೇ ಮಾತಾಡ್ತೀನಿ. ಸೊ ನಿಮಗೆ ಪೀರಿಯಡ್ಸ್ ಆದ್ಮೇಲಿಂದ ಏನಾದ್ರೂ ಒನ್ ಸ್ಪಾಟ್ ಸೊಲ್ಯೂಷನ್ ಏನಕ್ಕಾರ ಆನ್ಸರ್ ಬೇಕಂದ್ರೆ ಸೊ ದಿಸ್ ವಿಡಿಯೋ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಕೊನೆ ತನಕ ವಾಚ್ ಮಾಡಿ, ದಯವಿಟ್ಟು ಶೇರ್ ಮಾಡಿ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ. ದಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಈವನ್ ಅದರ್ ಪೀಪಲ್ ಆಲ್ಸೋ. ಸೊ ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ನಾನೇನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರೆ ರಿಗಾರ್ಡಿಂಗ್ ವಾಟ್ ಆಲ್ ಪ್ರಾಡಕ್ಟ್ಸ್ ಯು ಕ್ಯಾನ್ ಯೂಸ್ ನಿಮ್ದು ಪೀರಿಯಡ್ಸ್ ಆದಾಗ ಅಂತ. ಸೊ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಪೇನ್ ರಿಲೀಫಿಗೆ ನೀವು ಏನೇನು ಮಾಡ್ಬೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ನಾನು ಹೇಳ್ದಂಗೆ ವಾಟ್ ಆಲ್ ಪ್ರಾಡಕ್ಟ್ಸ್ ಯು ಕ್ಯಾನ್ ಯೂಸ್ ಡ್ಯೂರಿಂಗ್ ಪೀರಿಯಡ್ಸ್ ಅಂತ ಸ್ಟಾರ್ಟ್ ಮಾಡೋಣ. ಸೊ ಯೂಶಲಿ ಎಲ್ಲರೂ ನಾರ್ಮಲ್ ಆಗಿ ಸ್ಯಾನಿಟರಿ ಪ್ಯಾಡ್ಸ್ ಯೂಸ್ ಮಾಡ್ತೀರಾ. ಸೊ ಸ್ಯಾನಿಟರಿ ಪ್ಯಾಡ್ಸ್ ಯೂಸ್ ಮಾಡಿಲ್ಲ ಅಂದ್ರೆ ಕೆಲವೊಬ್ರು ಬಟ್ಟೆ ಯೂಸ್ ಮಾಡ್ತಾರೆ, ಮತ್ತೆ ಕಾಟನ್ದು ರಿಯೂಸಬಲ್ ಪ್ಯಾಡ್ಸ್ ಯೂಸ್ ಮಾಡ್ತಾರೆ. ಸೊ ಇದು ಬಿಟ್ಟು ಮತ್ತೆ ಇನ್ನೇನೇನು ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಫಸ್ಟ್ ಕಮಿಂಗ್ ಟು ಸ್ಯಾನಿಟರಿ ಪ್ಯಾಡ್ಸ್. ಸೊ ನನ್ನ ಫೇವ್ರೇಟ್ಸ್ ಅಲ್ಲಿ ಅಂದ್ರೆ ನಾನು ಇದನ್ನ ಇನ್ ಜನರಲ್ ಆಗಿ ಹೇಳ್ತಿಲ್ಲ, ನನಗೆ ಏನೇನು ಯೂಸ್ ಆಗಿದೆ, ಯಾವ್ಯಾವ್ದು ಫೇವ್ರೇಟ್ ಪ್ರಾಡಕ್ಟ್ಸ್ ಹಿಂಗೆ ಹೇಳ್ಕೊಂಡು ಹೋಗ್ತೀನಿ. ಸೊ ನನಗೆ ಪರ್ಸನಲ್ ಫೇವ್ರೇಟ್ ಅಂದ್ರೆ ವಿಸ್ಪರ್ ಅಂಡ್ ವಿಸ್ಪರ್, ಆರೆಂಜ್ ಕಲರ್ ವಿಸ್ಪರ್ ಅಂಡ್ ಗ್ರೀನ್ ಕಲರ್ ವಿಸ್ಪರ್, ಇದೆರಡು ನಂದು ಪರ್ಸನಲ್ ಫೇವ್ರೇಟ್. ಇದು ಎಕ್ಸೆಲ್ ಸೈಜ್ ಇದೆ, ಇದು ಎಕ್ಸೆಲ್ ಪ್ಲಸ್ ಇದೆ. ಸೊ ನೈಟ್ ಟೈಮ್ಸ್ ಇದನ್ನ ಯೂಸ್ ಮಾಡ್ಬೋದು, ಡೇ ಟೈಮ್ಸ್ ಇದನ್ನ ಯೂಸ್ ಮಾಡ್ಬೋದು. ತುಂಬಾ ಅಫೋರ್ಡಬಲ್ ಕೂಡ, ಅಂಡ್ ಯಾವಾಗ ಬೇಕೋ ಅವಾಗ ಆರಾಮಾಗಿ ಚೇಂಜ್ ಮಾಡ್ಬೋದು. ಸೊ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ನಿಮಗೆ ಫ್ಲೋ ಆಗೋದು ಆರಾಮಾಗಿ ಗೊತ್ತಾಗುತ್ತೆ. ಸೊ ತುಂಬಾ ಅನ್ಈಸಿ ಫೀಲಿಂಗ್ ಆಗುತ್ತೆ, ತುಂಬಾ ಅನ್ಕಂಫರ್ಟಬಲ್ ಫೀಲಿಂಗ್ ಆಗುತ್ತೆ. ಸೊ ಕೂತಾಗ ಏನೋ ಒಂದ್ಸಲ ನಿಂತ ತಕ್ಷಣ ಒಂದ್ಸತಿ ಫ್ಲೋ ಆಗೋದು ಗೊತ್ತಾಗುತ್ತೆ. ಆಮೇಲೆ ವೆಟ್ ಫೀಲಿಂಗ್ ಇರುತ್ತೆ, ಅಂಡ್ ಸ್ವಲ್ಪ ಆದ್ಮೇಲೆ ಸ್ಮೆಲಿ ಫೀಲಿಂಗ್ ಬರುತ್ತೆ. ನಿಮ್ಗೆನೆ ಒಂಥರ ಅನ್ಈಸಿ ಫೀಲಿಂಗ್ ಅನ್ಸ್ತಾ ಇರುತ್ತೆ. ಸೊ ಪ್ಯಾಡ್ಸ್ ಯೂಸ್ ಮಾಡಿದ್ರೆ ಈ ಫೀಲಿಂಗ್ಸ್ ಇರುತ್ತೆ, ಬಟ್ ಏನು ಅಫೋರ್ಡಬಲ್, ಕಮ್ಮಿ ರೇಟಿಗೆ ಸಿಗುತ್ತೆ ಬೇರೆ ಪ್ರಾಡಕ್ಟ್ಸ್ ಕಂಪೇರ್ ಮಾಡಿದ್ರೆ. ಸೊ ಬೋತ್ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಇದೆ. ಸೊ ನಾನು ಹೇಳ್ಬೇಕಂದ್ರೆ 2 years, ಆಲ್ಮೋಸ್ಟ್ 2.5 years ಇಂದ ಪ್ಯಾಡ್ಸ್ ನ ಬಿಟ್ಟಿದ್ದೀನಿ, ಯೂಸ್ ಮಾಡ್ತಾ ಇಲ್ಲ. ಅಂಡ್ ನಾನೇನು ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ನೆಕ್ಸ್ಟ್ ಕಮಿಂಗ್ ಟು ವಾಟ್ ಐ ಯೂಸ್ ಈಸ್ ಟ್ಯಾಂಪೋನ್ಸ್. ಇದಕ್ಕೆ ಟ್ಯಾಂಪೋನ್ಸ್ ಅಂತ ಕರಿತೀವಿ. ನೋಡಿ, ಟ್ಯಾಂಪೋನ್ಸ್ ಈ ತರ ಇರುತ್ತೆ. ಸೊ ಮೇಲೆ ಪ್ಲಾಸ್ಟಿಕ್ ಇಂದ ಕವರ್ ಮಾಡಿರ್ತಾರೆ. ಇದ್ರ ಒಳಗೆ 16 ಅಂತ ಇದೆ. ಸೊ 16 ಟ್ಯಾಂಪೋನ್ಸ್ ಇರುತ್ತೆ. ಸೊ ಇಲ್ಲಿ ಸೂಪರ್, ಮೀಡಿಯಂ, ರೆಗ್ಯುಲರ್ ಅಂತ ಬರ್ತಾರೆ. ಸೂಪರ್ ಅಂದ್ರೆ ಜಾಸ್ತಿ ಫ್ಲೋ, ಮೀಡಿಯಂ ಮತ್ತೆ ರೆಗ್ಯುಲರ್ ಫ್ಲೋ. ಅದಕ್ಕೆ ಕರೆಕ್ಟ್ ಆಗಿ ಬೇಸ್ ಆನ್ ದಟ್ ಟ್ಯಾಂಪೋನ್ಸ್ ಕೂಡ ನಿಮಗೆ ಸಿಗುತ್ತೆ. ಸೊ ಒಂದೊಂದು ಟ್ಯಾಂಪೋನ್ ಈ ತರ ಇರುತ್ತೆ. ಮೇಲ್ಗಡೆ ಪ್ಲಾಸ್ಟಿಕ್ ಕವರ್ ಆಗಿರುತ್ತೆ. ಜಸ್ಟ್ ನೀವು ಹಿಂಗೆ ಮಾಡಿ ಓಪನ್ ಮಾಡೋದು. ಹಿಂದೆ ಇದಕ್ಕೆ ಸ್ಟ್ರಿಂಗ್ ಕೊಟ್ಟಿರ್ತಾರೆ. ಇದು ಟ್ಯಾಂಪೋನ್. ನೀವು ಇದನ್ನ ಏನ್ ಮಾಡ್ಬೇಕಂದ್ರೆ ವೆಜೈನಲ್ ಓಪನಿಂಗ್ ಇರುತ್ತಲ್ಲ, ನಿಮಗೆ ಎಲ್ಲಿ ಬ್ಲೀಡಿಂಗ್ ಆಗುತ್ತಲ್ಲ ಆ ಪ್ಲೇಸ್ ಅಲ್ಲಿ ಈ ತರ ಇನ್ಸರ್ಟ್ ಮಾಡಬೇಕು. ಸೊ ಈ ಪಾರ್ಟ್ ಕೆಳಗಿರುತ್ತೆ, ಈ ಪಾರ್ಟ್ ಒಳಗೋಗುತ್ತೆ. ಸೊ ಇದು ಪ್ಯೂರ್ಲಿ ಕಾಟನ್ ಬೇಸ್ಡ್. ಇದರದ್ದು ಒಂದು ಮೇಜರ್ ಅಡ್ವಾಂಟೇಜ್ ಏನು ಅಂದ್ರೆ ನಿಮಗೆ ಪೀರಿಯಡ್ಸ್ ಅಲ್ಲಿ ಬ್ಲಡ್ ಫ್ಲೋ ಆಗ್ತಿದೆ ಅನ್ನೋದೇ ಗೊತ್ತಾಗಲ್ಲ, ತುಂಬಾ ಕಂಫರ್ಟಬಲ್ ಆಗಿರ್ಬೋದು. ಬಟ್ ಮೇಜರ್ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ 2 to 3 hours ಜಾಸ್ತಿ ಇದನ್ನ ನಿಮ್ದು ಬಾಡಿ ಒಳಗೆ ಇಟ್ಕೊಳಂಗಿಲ್ಲ. ಅವಾಗ ಟಾಕ್ಸಿಕ್ ಶಾಕ್ ಸಿಂಡ್ರೋಮ್ ಅಂತ ಆಗುತ್ತೆ. ಸೊ ಇಲ್ಲಿವರೆಗೂ ಯಾರಿಗೂ ಆಗಿರೋದು ಏನು ಸಿಂಪ್ಟಮ್ಸ್ ಆರ್ ಏನು ಅಂತದೇನಿಲ್ಲ, ಬಟ್ ಜಾಸ್ತಿ ಹೊತ್ತು ಇಟ್ಕೊಂಡ್ರೆ ನಿಮ್ಗೆ ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಮ್ಯಾಕ್ಸಿಮಮ್ 2 to 3 hours. ಬಟ್ ನಂದು ಪರ್ಸನಲ್ ಫೇವ್ರೇಟ್ ಇದು. ಯಾಕೆ ಅಂದ್ರೆ ನಂದು ಮೇನ್ ರೀಸನ್ ಏನಕ್ಕೆ ಅಂದ್ರೆ ನಿಮಗೆ ಬ್ಲಡ್ ಫ್ಲೋ ಆಗೋದು ಗೊತ್ತೇ ಆಗಲ್ಲ, ಅಂಡ್ ಸ್ಮೆಲ್ ಬರಲ್ಲ, ತುಂಬಾ ಹೈಜಿನಿಕ್ ಆಗಿ ಅನ್ಸುತ್ತೆ, ಫ್ರೆಶ್ ಅನ್ಸುತ್ತೆ. ಸೊ ಐ ಯೂಸ್ ಟ್ಯಾಂಪೋನ್ಸ್. ಮಾಡ್ಬೋದು ಅಂದ್ರೆ ನಾನಂತೂ ಡೈಲಿ ಬೇಸಿಸ್ ಮೇಲೆ ಯೂಸ್ ಮಾಡ್ತೀನಿ. ಅದು ಬಿಟ್ಟು ಯಾವಾಗ ಯೂಸ್ ಮಾಡ್ಬೋದು ಅಂದ್ರೆ ನಿಮಗೆ ಸ್ಪೋರ್ಟ್ಸ್ ಇದ್ದಾಗ ಇಲ್ಲ ಟೈಟ್ ಕ್ಲಾತ್ಸ್ ನ ಹಾಕಬೇಕು, ಹಿಂದಿಂದ ನಿಮಗೆ ಪ್ಯಾಡ್ ಶೇಪ್ಸ್ ಎಲ್ಲ ಗೊತ್ತಾಗಬಾರ್ದು. ಮತ್ತೆ ಸ್ವಿಮ್ಮಿಂಗ್ ಮಾಡ್ಬೇಕಾದ್ರೆ ಅಂಡ್ ಅದೇ ನಾನು ಹೇಳ್ದಂಗೆ ಸ್ಪೋರ್ಟ್ಸ್ ಟೈಮಲ್ಲಿ ಅಂಡ್ ಈ ತರದ ಟೈಮ್ಸ್ ಅಲ್ಲಿ ನೀವು ಟ್ಯಾಂಪೋನ್ಸ್ ನ ಯೂಸ್ ಮಾಡಿದ್ರೆ ಚೆನ್ನಾಗೆ. ಬಟ್ ಸ್ವಿಮ್ಮಿಂಗ್ ಮಾಡ್ಬೇಕಾದ್ರೆ ಅಂತ ಹೇಳ್ತಾರೆ, ಬಟ್ ನನಗೇನೋ ಸ್ವಿಮ್ಮಿಂಗ್ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ನೀರ್ ಒಳಗೆ ಹೋಗಿದ್ದು ಹೊರಗೆ ಬರುತ್ತೆ. ಸೊ ದಿಸ್ ಇಸ್ ನಾಟ್ ಗುಡ್ ಫಾರ್ ಸ್ವಿಮ್ಮಿಂಗ್. ಬೇರೆ ಸ್ಪೋರ್ಟ್ಸ್ ಟೈಮ್ ಅಲ್ಲಿ ಯೂಸ್ ಮಾಡ್ಬೋದು. ಅಂಡ್ ಸೊ ನೆಕ್ಸ್ಟ್ ಇನ್ನೂ ಒಂದು ಪ್ರಾಡಕ್ಟ್ ತೋರಿಸ್ತೀನಿ ದಟ್ ಯು ಕ್ಯಾನ್ ಯೂಸ್ ಡ್ಯೂರಿಂಗ್ ಪೀರಿಯಡ್ಸ್. ಸೊ ಈಗ ತುಂಬಾ ಟ್ರೆಂಡ್ ಅಲ್ಲಿ ಇದೆ, ಎಲ್ಲರೂ ಆಲ್ಮೋಸ್ಟ್ ನಾರ್ಮಲ್ ಆಗಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಸುಮಾರು ಜನ. ದಟ್ ಆರ್ ಮೆನ್ಸ್ಟ್ರಿಯಲ್ ಕಪ್ಸ್. ಸೊ ಮೆನ್ಸ್ಟ್ರಿಯಲ್ ಕಪ್ ನ ನಾರ್ಮಲ್ ಆಗಿ ಈ ತರದ್ದು ಬ್ಯಾಗೇಜ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಇದ್ರ ಒಳಗೆ ಮೆನ್ಸ್ಟ್ರಿಯಲ್ ಕಪ್ಸ್ ನ ಇಟ್ಟಿರ್ತಾರೆ. ಸೊ ಇಟ್ ವಿಲ್ ಬಿ ಲೈಕ್ ದಿಸ್, ಸಾಫ್ಟ್ ಇರುತ್ತೆ. ಸೊ ಇದನ್ನ ಏನ್ ಮಾಡ್ಬೇಕಂದ್ರೆ ನೀವು ಜಸ್ಟ್ ಈ ತರ ಫೋಲ್ಡ್ ಮಾಡಿ ಇದು ನಿಮ್ಮ ವೆಜೈನಲ್ ಓಪನಿಂಗ್ ಅಂದ್ರೆ ಈ ತರ ಇನ್ಸರ್ಟ್ ಮಾಡಿ ಹಿಂಗ್ ಬಿಡ್ಬೇಕು, ಒಳಗೋಗಿ
ಪಾಪ್ ಅಪ್ ಆಗಿ ಕೂರುತ್ತೆ. ಸೊ ಈ ಪಾರ್ಟ್ ಕೆಳಗಿರುತ್ತೆ. ಸೊ ರಿಮೂವ್ ಮಾಡಬೇಕಾದ್ರೆ ಹೀಗೆ ಕೆಳಗೆ ಮಾಡಿ ಹೀಗೆ ತೆಗಿಬೇಕು. ಇದನ್ನ ಕರೆಕ್ಟಾಗಿ ಬೇರೆ ವಿಡಿಯೋಸ್ ನೋಡಿ ಕಲೀರಿ. ನಾನು ಸದ್ಯಕ್ಕೆ ಇಷ್ಟು ತೋರಿಸಿರ್ತೀನಿ ಅಷ್ಟೇ. ಇದ್ರ ಬಗ್ಗೆ ಸುಮಾರು ಜನ ವಿಡಿಯೋಸ್ ಮಾಡ್ತಾರೆ, ಒಂದ್ಸತಿ ಚೆಕ್ ಮಾಡಿ. ಆ್ಯಂಡ್ ಮೆನ್ಸ್ಟ್ರುಯಲ್ ಕಪ್ಸ್ನ ಯೂಸ್ ಮಾಡಬೇಕಂದ್ರೆ ನೀವು ಪೀರಿಯಡ್ಸ್ ಟೈಮಲ್ಲಿ ಯೂಸ್ ಮಾಡಿ ಟ್ರೈ ಮಾಡಕ್ ಹೋಗ್ಬೇಡ್ರಿ, ಫಸ್ಟ್ ಟೈಮ್ ಯೂಸರ್ಸ್. ಸೊ ಪೀರಿಯಡ್ಸ್ ಇಲ್ದಾಗ ನಾರ್ಮಲ್ ಡೇಸಲ್ಲಿ ಹಾಕಿ ತೆಗೆದು ಟ್ರೈ ಮಾಡಿ. ಏನಕ್ಕೆ ಅಂದರೆ ಟ್ಯಾಂಪೋನ್ಸ್ ಮತ್ತೆ ಪ್ಯಾಡ್ಸ್ ಥರ ಇದು ಆರಾಮಾಗೆ ಹಾಕೋಕ್ಕಾಗಲ್ಲ. ನಿಮಗೆ ಒಂದು 5-6 ಸತಿ ನಿಮ್ಗೆ ಇದಕ್ಕೆ ಯೂಸ್ ಟು ಆಗಬೇಕು. ಫಸ್ಟಿಗೆ ಹಾಕಿದ್ರೆ ಏನಕ್ಕಪ್ಪ ಹಾಕಿದೆ, ಏನಕ್ಕಪ್ಪ ಹೆಂಗಪ್ಪ ತೆಗೆದು ಅನ್ನಂಗೆ ಆಗ್ಬಿಡುತ್ತೆ. ಸೊ ಫಸ್ಟ್ ನೀವು 5-6 ಸತಿ ಯೂಸ್ ಮಾಡಿ, ಅದಕ್ಕೆ ಯೂಸ್ ಟು ಅನ್ನಂಗೆ ಆದಮೇಲೆ ನೀವು ಕಪ್ಸ್ನ ಪೀರಿಯಡ್ಸ್ ಟೈಮಲ್ಲಿ ಟ್ರೈ ಮಾಡಿ. ಸೊ ಇದ್ರದ್ದು ಅಡ್ವಾಂಟೇಜಸ್ ಏನು ಅಂದರೆ ಒನ್ ಟೈಮ್ ಪರ್ಚೇಸ್. ಸೊ ನೀವು ಒಂದು ಕಪ್ನ ಪರ್ಚೇಸ್ ಮಾಡಿದ್ರೆ ಅಪ್ ಟು 300 to 400 rupees ಕೊಟ್ಟು ಒಂದು ಕಪ್ನ ಪರ್ಚೇಸ್ ಮಾಡಿದ್ರೆ 6 to 7 years ಆರಾಮಾಗೆ ಇರುತ್ತೆ, ಮತ್ತೆ ಪರ್ಚೇಸ್ ಮಾಡೋ ಅಗತ್ಯ ಇಲ್ಲ. ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಏನು ಅಂದರೆ ಆಲ್ವೇಸ್ ನೀಟಾಗಿ ನೀವು ಮೇಂಟೈನ್ ಮಾಡಬೇಕು. ನೀವು ಕೈ ಕರೆಕ್ಟಾಗಿ ವಾಶ್ ಮಾಡ್ದಲೆ ಇಲ್ಲ ಕಪ್ಸ್ ಕರೆಕ್ಟಾಗಿ ವಾಶ್ ಮಾಡ್ದಲೆ ಏನಾದರೂ ಹಾಕಿದ್ರಿ ಅಂದರೆ ಡೆಫಿನೆಟ್ಲಿ ವೆಜೈನಲ್ ಇನ್ಫೆಕ್ಷನ್ಸ್ ಆಗೋದಂತೂ ಗ್ಯಾರಂಟಿ. ಸೊ ನಿಮಗೆ ಇಷ್ಟು ನೀಟಾಗಿ ಹೈಜೀನ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದರೆ ದಯವಿಟ್ಟು ಕಪ್ಸ್ನ ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ. ಅದ್ರ ಬದಲು ಪ್ಯಾಡ್ಸ್ ಇಲ್ಲ ಮತ್ತು ಟ್ಯಾಂಪೋನ್ಸ್ನ ಯೂಸ್ ಮಾಡಿ. ಆ್ಯಂಡ್ ಈ ಕಪ್ಸು 3 ಸೈಜಲ್ಲಿ ಬರುತ್ತೆ, ಎಸ್, ಸ್ಮಾಲ್, ಎಮ್ ಮತ್ತು ಎಲ್. ವಿತಿನ್ 25 years ಇರೋರು ಎಸ್ ಯೂಸ್ ಮಾಡ್ಬೋದು, ಅಪ್ ಟು 40 years ತನಕ ಎಮ್ ಯೂಸ್ ಮಾಡ್ಬೋದು, 40+ ಇರೋರು ಎಲ್ ಯೂಸ್ ಮಾಡ್ಬೋದು. ಸೊ ಡಿಪೆಂಡ್ಸ್ ಆನ್ ದೇರ್ ವೆಜೈನಲ್ ಓಪನಿಂಗ್ ಸೈಜ್ ಎಷ್ಟಿರುತ್ತೆ ಅಂತ. ಸೊ ಕಪ್ಸ್ನ ನೀವು ಕರೆಕ್ಟಾಗಿ ಇನ್ಸರ್ಟ್ ಮಾಡಿದ್ರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ, ನೀವು ಹಾಕಿದ್ದೀರಾ ಅಂತ ಕೂಡ ಗೊತ್ತಾಗಲ್ಲ. ಬಟ್ ನೀವು ಕರೆಕ್ಟಾಗಿ ಇನ್ಸರ್ಟ್ ಮಾಡಿಲ್ಲ ಅಂದರೆ ತುಂಬ ಡಿಸ್ಕಂಫರ್ಟ್ ಫೀಲಿಂಗ್ ಇರುತ್ತೆ. ಸೊ ಯೂಶಲಿ ಕರೆಕ್ಟಾಗಿ ಇನ್ಸರ್ಟ್ ಆಗುತ್ತೆ, ಒಳಗೋದ ತಕ್ಷಣ ಇಲ್ಲಿ ಹಿಂಗೆ ಪಾಪಪ್ ಸೌಂಡ್ ಬರುತ್ತೆ, ಅವಾಗ ಕರೆಕ್ಟಾಗಿ ಇನ್ಸರ್ಟ್ ಆಗಿದೆ ಅಂತ. ಬಟ್ ನನಗೆ ಕಪ್ಸ್ ಜಾಸ್ತಿ ಯೂಸ್ ಆಗಲ್ಲ. ಏನಕ್ಕೆ ಅಂದರೆ ಇದು ಕಪ್ಸ್ನ ಹಾಕಿದ್ರೆ ಅಪ್ ಟು 12 hours 12 ಗಂಟೆ ತನಕ ಹಂಗೆ ಇರ್ಬೋದು, ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಅದೇ ನನಗೆ ಬಿಗ್ಗೆಸ್ಟ್ ಪ್ರಾಬ್ಲಮ್. ನಾನು ತುಂಬ ಹೈಜೀನ್ ಮೇಂಟೈನ್ ಮಾಡ್ತೀನಿ, ಹಾಗಾಗಿ ಕಪ್ಸ್ನ ನನಗೆ ಜಾಸ್ತಿ ಹೊತ್ತು ಬ್ಲಡ್ ಒಳಗೆ ಇಟ್ಕೊಂಡಿರೋಕ್ಕೆ ಏನೋ ಒಂಥರ ಮೈಂಡಲ್ಲಿ ಹಾಗೆ ಏನೋ ಒಂಥರ ಡಿಸ್ಕಂಫರ್ಟ್ ಫೀಲಿಂಗ್ ನನಗೆ. ಹಾಗಾಗಿ ನಾನು ಕಪ್ಸ್ನ ಜಾಸ್ತಿ ಯೂಸ್ ಮಾಡಲ್ಲ, ಐ ಗೋ ಫಾರ್ ಟ್ಯಾಂಪೋನ್ಸ್. ನೀವು ಕಂಫರ್ಟಬಲ್ ಇದ್ರಿ ಅಂದರೆ ಆರಾಮಾಗಿ ಕಪ್ಸ್ನ ಯೂಸ್ ಮಾಡ್ಬೋದು. ಸೊ ದ್ಯಾಟ್ ಈಸ್ ರಿಗಾರ್ಡಿಂಗ್ ಕಪ್ಸ್. ಸೊ ನೆಕ್ಸ್ಟ್ ಕಮಿಂಗ್ ಟು ಅನದರ್ ಪ್ರಾಡಕ್ಟ್, ಡೈಪರ್ ಪ್ಯಾಂಟೀಸ್. ಎವರ್ ಈವ್ ಅಂತ ಬ್ರ್ಯಾಂಡು ಡೈಪರ್ ಪ್ಯಾಂಟೀಸ್. ಒಂದರಲ್ಲಿ 2 ಸೆಟ್ ಇರುತ್ತೆ. MRP ಬಂದ್ಬಿಟ್ಟು 100 rupees, ಬಟ್ ನಿಮಗೆ 89 to 90 rupeesಗೆ ಅಮೆಝಾನಲ್ಲಿ ಸಿಗುತ್ತೆ. ಸೊ ಈ ಥರ ಪ್ಯಾಕೇಜಲ್ಲಿ ಇರುತ್ತೆ. ಆ್ಯಂಡ್ ಪ್ಯಾಂಟೀಸ್ ವಿಲ್ ಬಿ ಲೈಕ್ ದಿಸ್. ನಿಮ್ಮ ಮಕ್ಕಳ ಡೈಪರ್ಸ್ ಹೆಂಗಿರುತ್ತೋ ಹಾಗೆ, ಬಟ್ ವೆರಿ ಸ್ಲಿಮ್, ಆಲ್ಮೋಸ್ಟ್ ಎಲ್ ಸೈಜ್ ತನಕ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಕಡೆ ಸೈಡ್ಗೂ ತುಂಬ ಕಂಫರ್ಟಬಲ್ ಆಗಿದೆ, ರ್ಯಾಷಸ್ ಆಗಲ್ಲ. ಇದನ್ನ ನಾನು ಸುಮಾರು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ, ಇಟ್ಸ್ ವೆರಿ ಗುಡ್. ಸೊ ಯೂಶಲಿ ಇದನ್ನ ಡೈಲಿ ಬೇಸಿಸ್ ಯೂಸ್ ಮಾಡೋದಕ್ಕಿಂತ, ಏನಕ್ಕೆ ತುಂಬ ಅಫೋರ್ಡಬಲ್ ಇಲ್ಲ, ಕಾಸ್ಟ್ಲಿ ಇದೆ. ಡೈಲಿ ಬೇಸಿಸ್ ಯೂಸ್ ಮಾಡೋದಕ್ಕಿಂತ ನೀವೆಲ್ಲರೂ ಹೊರಗೆ ಹೋಗ್ತಿದ್ರೆ ಪ್ಯಾಡ್ಸ್ ಯೂಸ್ ಮಾಡ್ತಿದ್ರೆ ಲೀಕೇಜ್ ಪ್ರಾಬ್ಲಮ್ ಆಗುತ್ತೆ ಅನ್ನೋರಿಗೆ ಇದನ್ನ ಆರಾಮಾಗಿ ವೇರ್ ಮಾಡ್ಬೋದು. ಎಲ್ಲೂ ಲೀಕೇಜ್ ಆಗಲ್ಲ, ಏನೂ ಆಗಲ್ಲ. ನಿಮಗೆ ಸಾಕಾದ್ಮೇಲೆ ಜಸ್ಟ್ ಟೇರ್ ಮಾಡಿ ಬಿಸಾಕ್ಬೋದು ಅಷ್ಟೇ. ಈ ಕಡೆ ಟೇರ್ ಮಾಡಿದ್ರೆ ಓಪನ್ ಆಗುತ್ತೆ, ಯು ಕ್ಯಾನ್ ಡಿಸ್ಕಾರ್ಡ್ ಇಟ್. ನಾನು ಯೂಶಲಿ ಏನು ಮಾಡ್ತೀನಿ ಅಂದರೆ ಟ್ಯಾಂಪೋನ್ಸ್ ಹಾಕ್ತೀನಿ, ಅದ್ರ ಮೇಲೆ ಇದನ್ನ ಹಾಕ್ತೀನಿ. ಸೊ ದ್ಯಾಟ್ ಟ್ಯಾಂಪೋನ್ಸ್ 2 to 3 hours ಚೇಂಜ್ ಮಾಡಿದಾಗ ಇದಿರುತ್ತೆ. ಆ್ಯಂಡ್ ಇಟ್ ಫೀಲ್ಸ್ ಕಂಫರ್ಟಬಲ್. ನಾರ್ಮಲ್ ಪ್ಯಾಡ್ಸ್ಗಿನ ಈ ಪ್ಯಾಡ್ಸ್ ತುಂಬ ಕಂಫರ್ಟಬಲ್ ಅನ್ಸುತ್ತೆ. ಆ್ಯಂಡ್ ನಾನು ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ, ಎಲ್ಲರೂ ಗಿಪ್ಪಿಗೆ ಹೋಗ್ಬೇಕಾದ್ರೆ ಅಟ್ ಎ ಸ್ಟ್ರೆಚ್ 5 to 6 hours ಏನಾದರೂ ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡಬೇಕು, ಇಲ್ಲ ಎಲ್ಲರೂ ಟ್ರೆಕ್ಕಿಂಗ್ ಹೋದಾಗ ಚೇಂಜ್ ಮಾಡೋಕ್ಕೆ ಪ್ಲೇಸಸ್ ಇಲ್ಲ ಅಂತ ಟೈಮಲ್ಲಿ ನಾನು ಇದನ್ನ ಯೂಸ್ ಮಾಡ್ತೀನಿ. ಸೊ ದಿಸ್ ಇಸ್ ಅನದರ್ ಒನ್. ದಿಸ್ ಇಸ್ ಕಾಲ್ಡ್ ಆಸ್ ಡೈಪರ್ ಪ್ಯಾಂಟೀಸ್. ನಾನು ಎಲ್ಲಾದ್ರದ್ದು ಲಿಂಕ್ಸ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೋಡಿ ಒಂದ್ಸತಿ. ಸೊ ಇದಾಯಿತು. ನೆಕ್ಸ್ಟ್ ಕಮಿಂಗ್ ಟು ನಾನು ಲಾಸ್ಟ್ ವೆಜೈನಲ್ ಹೈಜೀನಲ್ಲಿ ಹೇಳಿದ್ದೆ ಪ್ಯಾಂಟಿ ಲೈನರ್ಸ್ ಅಂತ. ಸೊ ದೀಸ್ ಆರ್ ಪ್ಯಾಂಟಿ ಲೈನರ್ಸ್. ಒಂದು ಪ್ಯಾಂಟಿ ಲೈನರ್ ಈ ಥರ ಇರುತ್ತೆ, ಇಷ್ಟು ಸಣ್ಣದಿರುತ್ತೆ. ಸೊ ಇದನ್ನ ಯಾವಾಗ ಯೂಸ್ ಮಾಡ್ಬೋದು ಅಂದರೆ ನಾರ್ಮಲಿ ವೈಟ್ ಡಿಸ್ಚಾರ್ಜ್ ಆಗುತ್ತೆ ಅನ್ನೋರು ಹೊರಗೆ ಹೋದಾಗ ಯೂಸ್ ಮಾಡ್ಬೋದು. ಪ್ಯಾಂಟೀಸ್ಗೆ ಜಸ್ಟ್ ಸ್ಟಿಕ್ ಮಾಡ್ಬೋದು, ಇದನ್ನು ಹಿಂಗೆ ಸ್ಟಿಕ್ ಮಾಡ್ಬೋದು ನಾರ್ಮಲ್ ಪ್ಯಾಡ್ಸ್ ಥರ. ಇಲ್ಲ ನಾನು ಇದನ್ನ ಯಾವಾಗ ಯೂಸ್ ಮಾಡ್ತೀನಿ ಅಂದರೆ ಆಲ್ಮೋಸ್ಟ್ ಪೀರಿಯಡ್ಸ್ ಎಲ್ಲ ಮುಗ್ದಿದೆ, ಬಟ್ ಅಂದರೂ ಹೊರಗೆ ಹೋಗ್ತಾ ಇದ್ದೀರಾ, ಸ್ವಲ್ಪ ನಿಮಗೆ ಡೌಟ್ ಇದೆ, ಏನಾದ್ರು ಒಂದು ಸ್ವಲ್ಪ ಸ್ಪಾಟ್ಸ್ ಆಗ್ಬೋದಾ ಅಂತ ಟೈಮಲ್ಲಿ ನೀವು ಲಾಸ್ಟ್ ಡೇ ಇದನ್ನ ಯೂಸ್ ಮಾಡ್ಬೋದು. ಸ್ವಲ್ಪ ಸ್ಪಾಟ್ಸ್ ಆಗ್ತಿದೆ, ಸ್ಪಾಟಿಂಗ್ ಇದೆ ಅಂತ ಮಾತ್ರ ಇದನ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಇದೆಷ್ಟು ಅಂದರೆ MRP ಬಂದ್ಬಿಟ್ಟು 85 rupees. ಇದು ಅಮೆಝಾನಲ್ಲಿ ನಿಮಗೆಲ್ಲ ಆಲ್ಮೋಸ್ಟ್ 70 rupeesಗೆ ಹಾಗೆ ಸಿಕ್ಬಿಡುತ್ತೆ. ಇದರಲ್ಲಿ ಎಷ್ಟಿದೆ ಅಂದರೆ ಆಲ್ಮೋಸ್ಟ್ ಒಂದು 50 to 60 ಪ್ಯಾಡ್ಸ್ ಇದೆ ಅನ್ಸುತ್ತೆ, ನನಗೆ ಗೊತ್ತಿಲ್ಲ ಎಷ್ಟಿದೆ. ಸಾರಿ, 36 ಪ್ಯಾಂಟಿ ಲೈನರ್ಸ್ ಇದೆ. ಸೊ ಕ್ವೈಟ್ ಅಫೋರ್ಡಬಲ್, ಇದನ್ನ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ಪೀರಿಯಡ್ಸ್ ಟೈಮಲ್ಲಿ ನಾರ್ಮಲ್ ಪ್ಯಾಂಟೀಸ್ನ ಯೂಸ್ ಮಾಡೋದಕ್ಕಿಂತ ವಾಟ್ ಐ ಸಜೆಸ್ಟ್ ಈಸ್, ಸೊ ನೀವು ಡೈಲಿ ಮನೇಲಿದ್ರೆ ನಾರ್ಮಲ್ ಪ್ಯಾಂಟೀಸ್ ಯೂಸ್ ಮಾಡಿರಿ. ಬಟ್ ಟ್ರಾವೆಲಿಂಗ್ ಟೈಮಲ್ಲಿ ಐ ಸಜೆಸ್ಟ್ ಯು ಟು ವೇರ್ ಡಿಸ್ಪೋಸಬಲ್ ಅಂದರೆ ಯೂಸ್ ಆ್ಯಂಡ್ ಥ್ರೋ ಪ್ಯಾಂಟೀಸ್. ಸೊ ಇದು ಯೂಸ್ ಆ್ಯಂಡ್ ಥ್ರೋ ಪ್ಯಾಂಟೀಸ್ ಬರುತ್ತೆ, ನಾರ್ಮಲ್ ಪ್ಯಾಂಟೀಸ್ ಥರನೇ ಇರುತ್ತೆ. ಸೊ ನೀವು ಇದಕ್ಕೆ ಸ್ಟಿಕ್ ಮಾಡಿ ಯೂಸ್ ಮಾಡ್ಬೋದು, ಮತ್ತು
ಆರಾಮಾಗಿ ಇದನ್ನು ಕೂಡ ಡಿಸ್ಕಾರ್ಡ್ ಮಾಡ್ಬೋದು. ಸೊ ಇದು ನನಗೆ ಎಕ್ಸೆಲ್ ಸೈಜ್ ಇದೆ, ಒಂದರಲ್ಲಿ 6 ಇರುತ್ತೆ. ಆ್ಯಂಡ್ ನಾರ್ಮಲಿ ಎಲ್ಲ ಸ್ಟೋರ್ಸಲ್ಲೂ ಸಿಗುತ್ತೆ ಆ್ಯಂಡ್ ಆನ್ಲೈನಲ್ಲೂ ಸಿಗುತ್ತೆ. ನಾನು ಇದನ್ನ ನಾರ್ಮಲ್ ಇಲ್ಲಿ ಸ್ಟೋರಲ್ಲೇ ತೊಗೊಂಡಿದ್ದು ಆಫ್ಲೈನಾಗೆ. ಬಟ್ ನಾನು ನಿಮಗೆ ಹುಡುಕಿ ಲಿಂಕ್ ಹಾಕಿರ್ತೀನಿ ನೋಡಿ ಆನ್ಲೈನಲ್ಲಿ ಸಿಗುತ್ತಾ ಅಂತ. ಸೊ ಯು ಕ್ಯಾನ್ ಪರ್ಚೇಸ್ ಫ್ರಮ್ ದೇರ್. ಸೊ ಇದಿಷ್ಟು ಆಯಿತು ರಿಗಾರ್ಡಿಂಗ್ ವಾಟ್ ಆಲ್ ಪ್ರಾಡಕ್ಟ್ಸ್ ಯು ಕ್ಯಾನ್ ಯೂಸ್ ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್, ಯೂಶಲಿ ನಾನು ಪೀರಿಯಡ್ಸ್ ಟೈಮಲ್ಲಿ ಪ್ರೈವೇಟ್ ಪಾರ್ಟ್ ಸ್ವಲ್ಪ ಡ್ರೈ ಇದ್ದರೆ ನನಗಂತೂ ಕಂಫರ್ಟಬಲ್ ಫೀಲಿಂಗ್ ಇರುತ್ತೆ, ನಿಮಗೆ ಹೆಂಗೋ ಗೊತ್ತಿಲ್ಲ. ಸೊ ನಾನು ಡ್ರೈ ಇಡೋದಕ್ಕೆ ಏನು ಮಾಡ್ತೀನಿ ಅಂದರೆ ಐ ಯೂಸ್ ಪೌಡರ್. ಮಮಾ ಅರ್ಥದು ಡರ್ಮಟಾಲಜಿಕಲಿ ಟೆಸ್ಟೆಡ್, ನೋ ಟಾಲ್ಕ್, ನೋ ಡೈಸ್, ನೋ ಪ್ಯಾರಾಬಿನ್ಸ್. ಇದು ಸಣ್ಣ ಮಕ್ಳದು ಪೌಡರ್, 0 to 5 years, ಬಟ್ ಇಟ್ಸ್ ವೆರಿ ಗುಡ್. ಇದು ಮಾಡಿರೋದು ಯೂಸಿಂಗ್ ಆರ್ಗ್ಯಾನಿಕ್ ಓಟ್ ಮೀಲ್ನ ಯೂಸ್ ಮಾಡಿ ಮಾಡಿದ್ದಾರೆ. ಸೊ 100% ಹರ್ಬಲ್ ಥರನೇ ಇದು, ನ್ಯಾಚುರಲ್ ಪ್ರಾಡಕ್ಟ್. ಇನ್ನು ಪ್ಯಾರಾಬಿನ್ಸ್, ಸಲ್ಫೇಟ್ಸ್ ಏನಿಲ್ಲ. ಸೊ ಇದನ್ನ ನಾನು ಪ್ರೈವೇಟ್ ಪಾರ್ಟ್ ಏರಿಯಾ ಸುತ್ತಲೂ ಸ್ವಲ್ಪ ಅಪ್ಲೈ ಮಾಡ್ತೀನಿ. ಸೊ ದ್ಯಾಟ್ ನನಗೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ, ಫ್ರೆಶ್ ಕೂಡ ಚೆನ್ನಾಗಿ ಅನ್ಸುತ್ತೆ ಆ್ಯಂಡ್ ವೆಟ್ ಫೀಲಿಂಗ್ ಇರಲ್ಲ. ಸೊ ಯು ಕ್ಯಾನ್ ಟ್ರೈ ದಿಸ್. ಸೊ ಇದಿಷ್ಟು ಬಂದ್ಬಿಟ್ಟು ವಾಟ್ ಆಲ್ ಪ್ರಾಡಕ್ಟ್ಸ್ ಐ ಯೂಸ್ ಡ್ಯೂರಿಂಗ್ ಪೀರಿಯಡ್ಸ್ ಅಂತ ಆಯಿತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪೀರಿಯಡ್ಸ್ ಪೇನ್. ಸೊ ಪೀರಿಯಡ್ಸ್ ಕ್ರಾಂಪ್ಸ್ ಬಂದಾಗ ನೀವೇನು ಮಾಡ್ತೀರಾ? ಸೊ ವಾಟ್ ಐ ಡೂ ಇಸ್, ನಾನು ಟ್ಯಾಬ್ಲೆಟ್ಸ್ ನುಂಗ್ಬಿಡ್ತೀನಿ, ಇನ್ನೇನು ಮಾಡೋಕ್ಕೋಗಲ್ಲ, ಟ್ಯಾಬ್ಲೆಟ್ಸ್ ನುಂಗ್ಬಿಡ್ತೀನಿ. ಸುಮಾರು ಜನಕ್ಕಿರುತ್ತೆ ಪೇನ್ ಕಿಲ್ಲರ್ಸ್ ನುಂಗಬಾರ್ದಾ, ನುಂಗಿದ್ರೆ ನೆಕ್ಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ನಮಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತ. ಡೆಫಿನೆಟ್ಲಿ ಏನೂ ಆಗಲ್ಲ. ಏನಕ್ಕೆ ಅಂದರೆ ನೀವು ತಿಂಗಳಿಗೆ ಒಂದು ಪೇನ್ ಕಿಲ್ಲರ್ ನುಂಗ್ತೀರಾ. ಸೊ ಒಂದು ನುಂಗಿದ್ರೆ ಏನೇನೂ ಆಗಲ್ಲ, ಆರಾಮಾಗಿ ನುಂಗ್ರಿ. ಹೆವಿ ಪೇನ್ಸ್ ಇತ್ತು ಅಂದರೆ ಡೆಫಿನೆಟ್ಲಿ ಗೋ ಫಾರ್ ಪೇನ್ ಕಿಲ್ಲರ್ಸ್. ಸೊ ತಡ್ಕೊಳಕ್ಕಾಗುತ್ತೆ, ನಾರ್ಮಲ್ ಆಗಿದೆ ಅಂದರೆ ಸ್ವಲ್ಪ ಬಿಸಿನೀರು ಬಟ್ಟೆ ಎಲ್ಲ ಇಟ್ಕೊಂಡು ನೀವು ಯು ಕ್ಯಾನ್ ಆಗುತ್ತೆ, ತಡ್ಕೊಳಕ್ಕಾಗುತ್ತೆ ಅಂತ ಬಿಡ್ಬೋದು. ಬಟ್ ನನಗೆ ಮಾತ್ರ ತುಂಬ ಹೆವಿ ಪೇನ್ಸ್ ಇರುತ್ತೆ. ಸೊ ನಾನು ಪೀರಿಯಡ್ಸ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ನುಂಗ್ಬಿಟ್ಟಿರ್ತೀನಿ ಫಸ್ಟ್ ಡೇ. ಯು ಕ್ಯಾನ್ ಗೋ ಫಾರ್ ಒನ್ ಪೇನ್ ಕಿಲ್ಲರ್ ಫಾರ್ ಫಸ್ಟ್ ಡೇ ಆರ್ ಸೆಕೆಂಡ್ ಡೇ. ನಿಮಗೆ ಯಾವತ್ತು ಪೇನ್ಸ್ ಜಾಸ್ತಿ ಇರುತ್ತೋ ಯು ಕ್ಯಾನ್ ಗೋ. ಸೊ ಇದು ನಾನು ಹೇಳ್ತಿಲ್ಲ, ಗೈನಕಾಲಜಿಸ್ಟ್ ಹೇಳಿರೋದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನನಗೆ ಹೇಳಿದ್ದು, ಸೊ 1 ಟ್ಯಾಬ್ಲೆಟ್ ನುಂಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ನುಂಗ್ರಿ ಅಂತ. ಸೊ ನಾನು ಯೂಸ್ ಮಾಡೋ ಟ್ಯಾಬ್ಲೆಟ್ಸ್ ಹೆಸರು ಮೆಫ್ತಲ್ ಸ್ಪ್ಯಾಸ್ ಅಂತ. ಯೂಶಲಿ ಎಲ್ಲರೂ ಇದನ್ನ ಸಜೆಸ್ಟ್ ಮಾಡ್ತಾರೆ. ಐಬುಪ್ರೊಫಿನ್ಸ್ ಎಲ್ಲ ಇರುತ್ತೆ, ಅದು ಯಾವುದು ಬೇಡ, ಮೆಫ್ತಲ್ ಸ್ಪ್ಯಾಸ್ ನುಂಗಿ. ಇಟ್ಸ್ ಅ ವೆರಿ ಗುಡ್ ಟ್ಯಾಬ್ಲೆಟ್. ಸೊ ಒಂದು ನುಂಗಿದ್ರೆ ನೋ ಪ್ರಾಬ್ಲಮ್. ಸೊ ನಾನು ಪೀರಿಯಡ್ಸ್ ಟೈಮಲ್ಲಿ ಒಂದು ದಿನಕ್ಕೆ ಆಲ್ಮೋಸ್ಟ್ 3 to 4 ಟೈಮ್ಸ್ ಸ್ನಾನ ಮಾಡ್ತೀನಿ. ನನಗೆ ಎಷ್ಟು ಬಿಸಿ ನೀರು ಹಾಕೊತೀನಿ ಅಷ್ಟು ರಿಲೀಫ್ ಅನಿಸ್ತಿರುತ್ತೆ, ಬಾಡಿ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಅನಿಸ್ತಿರುತ್ತೆ. ಡೆಫಿನೆಟ್ಲಿ ಯು ಹ್ಯಾವ್ ಟು ಟ್ರೈ ದಿಸ್. ನಿಮಗೆ ಆದಷ್ಟು ಬಿಸಿ ನೀರು ಹಾಕೊಳ್ಳಿ, ಸ್ಕಿನ್ನಿಗೆ ಒಳ್ಳೇದಲ್ಲ ಗೊತ್ತು, ಬಟ್ ಈ ಟೈಮಲ್ಲಿ ಹಾಕೊಳ್ಳಿ, ತುಂಬ ಚೆನ್ನಾಗಿ ಅನ್ಸುತ್ತೆ. ನನಗಂತೂ ಭಾಳ ಖುಷಿ ಆಗ್ತದೆ ಸ್ನಾನ ಮಾಡೋದಕ್ಕೆ. ಸೊ 3 to 4 ಟೈಮ್ಸ್ ಐ ಕೀಪ್ ಬಾತಿಂಗ್. ಸುಮಾರು ಹೋಮ್ ಮೇಡ್ ರೆಮಿಡೀಸ್ ಇರುತ್ತೆ ಹೊಟ್ಟೆ ನೋವು ಕಮ್ಮಿ ಆಗೋದಕ್ಕೆ. ಬಟ್ ನನಗಂತೂ ಈ ಟೈಮಲ್ಲಿ ಎದ್ದು ಓಡಾಡೋದೇ ಕಷ್ಟ ಅನ್ನಂಗಾಗಿರುತ್ತೆ. ಮತ್ತೆ ಹೋಗಿ ಅಡುಗೆ ಮನೆಯಲ್ಲಿ ಕೂತ್ಕೊಂಡು ಇದೆಲ್ಲ ಮಾಡ್ಕೊಂಡು ತಿಂದು ಹೊಟ್ಟೆ ನೋವು ಸಾಧ್ಯನೇ ಇಲ್ಲ ಇದನ್ನೆಲ್ಲ ಮಾಡೋದಕ್ಕೆ ನನಗೆ. ಸೊ ಆರಾಮಾಗಿ ಟ್ಯಾಬ್ಲೆಟ್ಸ್ ನುಂಗ್ತೀನಿ, ಸ್ನಾನ ಮಾಡ್ತೀನಿ, ಎಷ್ಟಾಗುತ್ತೋ ಅಷ್ಟು ರೆಸ್ಟ್ ಮಾಡ್ತೀನಿ, ಫ್ಲೂಯಿಡ್ಸ್ನ ಚೆನ್ನಾಗಿ ಕುಡಿತೀನಿ, ಜ್ಯೂಸಸ್ ಕುಡಿತೀನಿ, ಮಜ್ಜಿಗೆ ಜಾಸ್ತಿ ಕುಡಿತೀನಿ. ಆ್ಯಂಡ್ ಈ ಟೈಮಲ್ಲಿ ಸ್ವಲ್ಪ ಹೊರಗಿಂದು ಊಟ ಮಾಡ್ಬೇಕನ್ನೋ ಕ್ರೇವಿಂಗ್ಸ್ ಜಾಸ್ತಿ ಇರುತ್ತೆ. ಸೊ ಯೂಶಲಿ ಯು ಹ್ಯಾವ್ ಟು ಅವಾಯ್ಡ್ ಇಟ್, ಬಟ್ ನನಗೆ ಅವಾಯ್ಡ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಏನಾದ್ರು ಹೊರಗಿನ ಸ್ನ್ಯಾಕ್ಸ್ ತಿಂತೀನಿ. ಸೊ ನಿಮ್ದು ಮೈಂಡ್ ಸ್ವಲ್ಪ ರಿಫ್ರೆಶ್ ಅನ್ಸುತ್ತೆ, ಸೊ ಬಾಡಿನೂ ಕೂಡ ರಿಫ್ರೆಶ್ ಅನ್ಸುತ್ತೆ. ಸೊ ಆದಷ್ಟು ಫ್ರೈಡ್ ಐಟಮ್ಸ್ನ ಕಮ್ಮಿ ಮಾಡಿ. ದ್ಯಾಟ್ಸ್ ಇಟ್, ಇನ್ನೇನು ಇಲ್ಲ, ಆರಾಮಾಗಿರಿ. ಪೀರಿಯಡ್ಸ್ ಅದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ, ಅದೇನು ಡಿಸೀಸ್ ಅಲ್ಲ, ಇಟ್ಸ್ ನಾರ್ಮಲ್. ನಿಮಗೆ ಕರೆಕ್ಟ್ ಟೈಮಿಗೆ ಪೀರಿಯಡ್ಸ್ ಆಗ್ತದೆ ಅಂದರೆ ಯು ಆರ್ ಹೆಲ್ದಿ ಅಂತ. ಯು ಹ್ಯಾವ್ ಟು ಬಿ ಹ್ಯಾಪಿ ಫಾರ್ ದ್ಯಾಟ್. ಎಸ್, ಪೇನ್ ಇರುತ್ತೆ, ಟ್ಯಾಬ್ಲೆಟ್ಸ್ ನುಂಗಿ ಪೇನ್ ಹೋಗುತ್ತೆ. ಹೋಮ್ ಮೇಡ್ ರೆಮಿಡೀಸ್ ಮಾಡ್ಕೊಂಡು ಕುಡಿತೀರಾ ತಿಂತೀರಾ ಅಂದರೆ ಇನ್ನೂ ತುಂಬ ಒಳ್ಳೇದು, ಮಾಡ್ಕೊಳ್ಳಿ. ಸೊ ನನ್ನಂಥವ್ರು ಇರ್ತಾರೆ ಸುಮಾರು ಜನ, ಆಗ್ದಲೇ ಇರೋ ಅಂಥವ್ರು ಆರಾಮಾಗಿ ಟ್ಯಾಬ್ಲೆಟ್ಸ್ ನುಂಗಿ, ತಿಂಗಳಿಗೆ 1 ಟ್ಯಾಬ್ಲೆಟ್ಸ್ ನುಂಗಿದ್ರೆ ಏನೂ ಆಗಲ್ಲ, ಪ್ರೆಗ್ನೆನ್ಸಿ ಟೈಮಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಕ್ಲಾರಿಫೈ ಮಾಡಬೇಕು, ದಟ್ ಈಸ್, ಸೊ ಈ ಟ್ಯಾಂಪೋನ್ಸ್ನ ಮತ್ತು ಕಪ್ಸ್ನ ಹಾಕಿದರೆ ವರ್ಜಿನಿಟಿ ಲಾಸ್ ಆಗುತ್ತೆ ಅಂತ ತುಂಬ ಜನಕ್ಕೆ ಮೂಢನಂಬಿಕೆ ಇದೆ. ಸೊ ಮದುವೆ ಆಗದವರು ಟ್ಯಾಂಪೋನ್ಸ್ ಎಲ್ಲ ಹಾಕಿದರೆ ದೇ ವಿಲ್ ಲೂಸ್ ದೇರ್ ವರ್ಜಿನಿಟಿ ಅಂತ ಹೇಳ್ತಾರೆ. ಬಟ್ ನೋ, 100% ಇದು ಲೈ. ಚಾನ್ಸೇ ಇಲ್ಲ, ಅದಕ್ಕೂ ಇದಕ್ಕೂ ಚಾನ್ಸೇ ಇಲ್ಲ. ಆರಾಮಾಗಿ ಟ್ಯಾಂಪೋನ್ಸ್ ಯೂಸ್ ಮಾಡಿ. ಪ್ಯಾಡ್ಸ್ ಎಲ್ಲ ತುಂಬ ಅನ್ಕಂಫರ್ಟಬಲ್ ಫೀಲಿಂಗ್. ಆ್ಯಂಡ್ ಸ್ಕೂಲ್ಗೆ ಹೋಗ್ತಿರೋ ಮಕ್ಕಳಿಗೆ ಈ ಥರದ್ದು ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಸೊ ಅವರಿಗೆ ಟ್ಯಾಂಪೋನ್ಸ್ ಮತ್ತು ಕಪ್ಸ್ ಹಾಕೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದರೆ ಈ ಥರದ ಪ್ಯಾಂಟೀಸ್ನ ಯೂಸ್ ಮಾಡ್ಬೋದು. ಸೊ ಮಾರ್ನಿಂಗ್ ಒಂದು ಮತ್ತು ಆಫ್ಟರ್ ಲಂಚ್ ಬ್ರೇಕಿನ ಒಂದು 2-3 ಡೇಸ್ ಅಲ್ಲ ಚೇಂಜ್ ಮಾಡಿ ಆರಾಮಾಗಿರ್ಬೋದು ಅವರು. ಸೊ ನಿಮ್ಮ ಮಕ್ಳು ಯಾರು ಇದ್ರು, ಸ್ಕೂಲ್ ಗೋಯಿಂಗ್ ಇಲ್ಲ ಕಾಲೇಜ್ ಗೋಯಿಂಗ್ ಮಕ್ಳಿದ್ರು ಅಂದರೆ ಡೆಫಿನೆಟ್ಲಿ ಹ್ಯಾವ್ ಟು ಯೂಸ್ ದಿಸ್. ಚೆನ್ನಾಗಿ ಅನ್ಸುತ್ತೆ ಅವ್ರಿಗೂ. ಸೊ ಟ್ಯಾಂಪೋನ್ಸ್ ಯೂಸ್ ಮಾಡ್ತಾರೆ ಅಂದರೆ ಇನ್ನೂ ವೆಲ್ ಆ್ಯಂಡ್ ಗುಡ್. ಬಟ್ ಸ್ಕೂಲ್ ಗೋಯಿಂಗ್ ಮಕ್ಕಳಿಗೆ ನಾನು ಟ್ಯಾಂಪೋನ್ಸ್ ಸಜೆಸ್ಟ್ ಮಾಡಲ್ಲ. ಏನಕ್ಕೆ ಅಂದರೆ ಅಟೆಸ್ಟೆಸ್ಟ್ ಮಧ್ಯಾಹ್ನ ತನಕ ಕೂರಬೇಕಾಗುತ್ತೆ, ಚೇಂಜ್ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಮೆನ್ಸ್ಟ್ರಲ್ ಕಪ್ಸ್ ಯೂಸ್ ಮಾಡ್ಬೋದು. ಕಪ್ಸ್ ಯೂಸ್ ಮಾಡಿದ್ರೆ ನಿಮಗೆ ಲೀಕೇಜ್ ಆಗುತ್ತೆ ಅಂತ ಏನಾದ್ರು ಭಯ ಇದ್ರೆ ಅದ್ರ ಕೆಳಗೆ ಈ ಥರ ಪ್ಯಾಂಟೀಸ್ ಇಲ್ಲ ನಾರ್ಮಲ್ ಪ್ಯಾಡ್ಸ್ ಹಾಕೊಂಡು ಹೋಗ್ಬೋದು. ದಟ್ ವಿಲ್ ಬಿ ವೆರಿ ಕಂಫರ್ಟಬಲ್. ಸೊ ನೆಕ್ಸ್ಟ್ ಟೈಮ್ ಇಂದ ಪೀರಿಯಡ್ಸ್ ಆದರೆ ಅಳಬೇಡಿ, ಆರಾಮಾಗಿ ಖುಷಿಯಾಗಿರಿ. ಇದರಲ್ಲಿ ಯಾವ್ದಾದ್ರು ಪ್ರಾಡಕ್ಟ್ಸ್ನ ಯೂಸ್ ಮಾಡಿ. ಹ್ಯಾಪಿ ಪೀರಿಯಡ್ಸ್, ಹ್ಯಾಪಿ ಯು, ಹ್ಯಾಪಿ ಸೋಲ್,
ಹ್ಯಾಪಿ ಮೈಂಡ್. ಸೊ ಎವ್ರಿಥಿಂಗ್ ವಿಲ್ ಬಿ ಹ್ಯಾಪಿ. ಸೊ ಟೇಕ್ ಕೇರ್. ನಿಮಗೆ ಕಾಮೆಂಟ್ಸ್ ಮಾಡಿ ಹೇಳಿ ಇಷ್ಟು ಪ್ರಾಡಕ್ಟ್ಸ್ ಅಲ್ಲಿ ನೀವು ಯಾವ್ದು ಯೂಸ್ ಮಾಡಿದ್ರೆ ಯಾವ ಪ್ರಾಡಕ್ಟ್ಸ್ ಇಷ್ಟ ಆಯ್ತು ಅಂತ. ಅಂಡ್ ನೆಕ್ಸ್ಟ್ ಮತ್ತೆ ಯಾವ್ದಾದ್ರು ಹೆಲ್ತ್ ರಿಲೇಟೆಡ್ ನಿಮಗೆ ಟಾಪಿಕ್ಸ್ ಬಗ್ಗೆ ಏನಾದ್ರು ಬೇಕು ಅಂದ್ರೆ ದಯವಿಟ್ಟು ಕಾಮೆಂಟ್ಸ್ ಅಲ್ಲಿ ಹಾಕಿ, ನಾನು ಅದ್ರ ಬಗ್ಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನನಗೆ ಇದನ್ನ ಯಾರೋ ಕಾಮೆಂಟ್ ಮಾಡಿ ಕೇಳಿದ್ರು ನೆಕ್ಸ್ಟ್ ಮೆನ್ಸ್ಟ್ರುಯಲ್ ಕಪ್ಸ್ ಬಗ್ಗೆ ಹೇಳಿ ಅಂತ. ಸೊ ದಿಸ್ ಇಸ್ ಹಿಯರ್. ಸೊ ಹೋಪ್ ಯು ಆಲ್ ಲೈಕ್ ದ ವಿಡಿಯೋ. ಸೊ ನೆಕ್ಸ್ಟ್ ಮತ್ತೆ ಹೊಸ ವಿಡಿಯೋ ಒಂದಿಗೆ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ಬೈ.